ಎಲ್ರೂ ಎಚ್ಚರಿಕೆಯಿಂದ ಇರಿ. ಏನ್ ನೋಡ್ತಿದ್ದಿ? ನಾವು ಮಹಲ್ಗೆ ಹೋಗಿ ರಾಜ್ಕುಮಾರಿಯನ್ನು ಹುಡುಕ್ತಿವಿ. ನೀವು ಹೊರಗೆ ಸೈನಿಕರನ್ನ ಸಂಭಾಳಿಸಿ. ಇವ್ರ ಕೈಲಿ ಆಗೋದಲ್ಲ, ನಾನ್ ನೋಡ್ಕೊಳ್ತೀನಿ. ಯಾಕೆ? ನಾವಿಲ್ಲಿ ಬಾಳೆಹಣ್ಣು ತಿನ್ನೋಕೆ ಬಂದಿದ್ದ? ನಾನ್ ಸಂಭಾಳಿಸ್ತೀನಿ. ಮುಂಚೆ ನೀನು ಸಂಭಾಳಿಸ್ಕೋ. ಸಿಟ್ಟು ಬರಿಸ್ಬೇಡ, ಇಲ್ಲಾಂದ್ರೆ ನಿನ್ನನ್ನ ಸಂಭಾಳಿಸೋಕೆ 10 ಜನರು ಬೇಕು. ಅರೆ, ನಿಮ್ಮ ಚರ್ಚೆ ಎಲ್ಲ ನಿಲ್ಲಿಸಿ. ಯಾವ ಕೆಲ್ಸಕ್ಕೆ ಬಂದಿದ್ದೀರಾ ಆ ಕೆಲಸ ಮಾಡ್ತಾ ಹೋಗಿ. ಎಲ್ರೂ ಬೇರೆ ಬೇರೆ ಕಡೆಗೆ ಹೋಗಿ. ಸರ್ದಾರ್, ನೀವು ನಿಮ್ಮ ಜನರೊಂದಿಗೆ ಲೆಫ್ಟ್ ಅಲ್ಲಿ. ಓ ಸೇನಾಪತಿ, ನೀವು ನಿಮ್ಮ ಹುಡುಗಿರ ಜೊತೆಗೆ ರೈಟ್ ನಲ್ಲಿ. ಸರಿ. ರೈಟ್ ಹೇಳಿದ್ದು, ಲೆಫ್ಟ್ ಅಲ್ಲ. ನನಗೆ ಲೆಫ್ಟ್ ರೈಟ್ ಕಲಿಸ್ಬೇಡ, ನನಗೆ ಗೊತ್ತು ಎಲ್ಲಿಗೆ ಹೋಗ್ಬೇಕು ಅಂತ. ನಾವು ಮೆಹಲ್ಗೆ ಹೋಗೋಕೆ ಯಾವ್ದಾದ್ರೂ ದಾರಿ ಕಂಡು ಹಿಡಿಬೇಕು. ಹುಡ್ಕೋ ಅವಶ್ಯಕತೆ ಏನಿದೆ? ಯಾರತ್ರಾದ್ರೂ ಕೇಳಬೇಡವಲ್ವಾ? ಇಲ್ಲಿ ನೋಡಿ, ಕತ್ತೆ ಮೇಲೆ ಕತ್ತೆ ಕೂತ್ಕೊಂಡಿರೋದು. ಎನಿ ಡೌಟ್? ಹನಿ, ನಾವು ಮಹಲ್ ಒಳಗೆ ಹೋಗುವಂತ ಏನಾದ್ರೂ ಒಂದು ಐಡಿಯಾ ನೋಡ್ಲೇಬೇಕಾಗತ್ತೆ. ಎಲ್ಲಾ ವಿಷಯಕ್ಕೂ ಉಪಾಯ ಹುಡುಕೋ ಅವಶ್ಯಕತೆ ಇಲ್ಲ. ಸೀದಾ ಹೇಳು, ನಮ್ಗೆ ಮಹಲ್ ನೋಡ್ಲಿಕ್ಕೆ ಹೋಗ್ಬೇಕು ಅಂತ. ಮಾತು ಮುಗೀತು. ನೋಡಪ್ಪ, ಈ ಎಲ್ಲಾ ಮಾಮುಗಳನ್ನ ನೋಡ್ತಾ ಇದೆಯಲ್ಲ, ಇವರು ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ. ಇವರೆಲ್ಲ ನಿನ್ನ ಮಾಮ ಆಗಿದ್ರೆ ಅವರಿಗೆ ಹೇಳು, ಮಾಮ ಅವರೇ ನಮ್ಗೆ ಒಳಗೋಗ್ಲಿಕ್ಕೆ ಬಿಡಿ ಅಂತ. ನನ್ನಪ್ಪ ಹೇಳ್ತಾ ಇದ್ರು ಬುದ್ಧಿ ಸರಿಯಾದ ಜಾಗದಲ್ಲಿ ಖರ್ಚು ಮಾಡ್ಬೇಕು ಅಂತ. ಹನಿ ಜೊತೆ ಮಾತಾಡಿ ಬುದ್ಧಿ ಯಾಕೆ ವೇಸ್ಟ್ ಮಾಡ್ಕೊಳ್ತೀಯ? ಕಳ್ಳತನ ಮಾಡ್ತೀಯ? ಹೇಳ್ಕೊಂಡೋಗಿ ಇವನನ್ನ ಸುಲ್ತಾನ್ನ ಮುಂದೆ. ಗೆಳೆಯರೇ, ಮಹಲ್ಗೆ ಹೋಗೋ ಐಡಿಯಾ ಸಿಕ್ತು. ಈ ಕತ್ತೆ ಮಹಲ್ ಒಳಗೆ ಕರ್ಕೊಂಡು ಹೋಗ್ತಾನೆ. ನಾನೇಗೆ ತಗೊಂಡೋಗೋದು? ಅರೇ, ನೀನಲ್ಲ, ನಿನ್ನ ಕತ್ತೆ. ಯಾವ್ದ್ರ ಮೇಲೆ ನೀನ್ ಕೂತಿದ್ದಿ? ಯಾರ ನನ್ನನ್ನ ಬರ್ವಾದ್ ಮಾಡಿದ್ಯಾ ನೀನು? ಕತ್ತೆ ಬೆಳೆಸಿದ್ದು. ಕತ್ತೆ ಹತ್ರ ಹಣ ಕೇಳು. ತಮ್ಮ, ನನ್ನ ಹತ್ರ ಹಣ ಇಲ್ಲ. ಅರೆ, ಬುದ್ಧಿಯಿಂದ ಅಲ್ಲ, ದೇಹ ಯಾರ್ದು ಕತ್ತೆಯ ಅವನ ಜೊತೆ ಮಾತಾಡೋದು. ತಳ್ಳಬೇಡ. ಸಾರಿ ಗೆಳೆಯ, ಕ್ಷಮಿಸು, ಅನಿವಾರ್ಯ. ಅರೆ, ತಮ್ಮ ಅಂಗಡಿಯಲ್ಲಿ ಜಗಳ ಆಡ್ರಲ್ಲ. ಏನ್ ನಡೀತಾ ಇದಿಲ್ಲಿ? ಹುಜೂರ್, ಇವ್ ನನ್ನ ಬೆಣ್ಣೆ ಹಾಳು ಮಾಡ್ದ. ಹಣನೂ ಕೊಡೋದಿಲ್ಲ. ಕೊಡಲ್ಲ. ಏನ್ ಮಾಡ್ತೀಯೋ ಮಾಡು. ಹೌದಾ? ಇವನ್ನ ಹಿಡ್ಕೊಂಡು ರಾಜನ ಹತ್ರ ಕರ್ಕೊಂಡ್ ನಡಿ. ನನ್ನನ್ನೇ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗು. ಗೆಳೆಯರಿಗೆ ಏನು ಮಾಡ್ಬೇಡ. ಹೌದಾ? ಇವ್ರ ಜೊತೆಗಾರನ ಹಿಡ್ಕೊಂಡು ಕರ್ಕೊಂಡಿ. ಐಡಿಯಾ ಕೆಲಸ ಮಾಡ್ತು. ತಮ್ಮ, ಈ ಸಿಪಾಯಿಗಳು ನನಗಿಂತ ದೊಡ್ಡ ಕತ್ತೆಗಳು. ನನಗೆ ಅರ್ಥ ಆಯ್ತು, ಆದ್ರೆ ಇವರಿಗೆ ಅರ್ಥ ಆಗಿಲ್ಲ. ನೀನು ಮೇಲೊಳಗೆ ನುಗ್ಲಿಕ್ಕೆ ಪ್ಲಾನ್ ಮಾಡಿದ್ಯಲ್ವಾ? ಇವನ ಹತ್ರ ಸ್ವಲ್ಪನೂ ಬುದ್ಧಿ ಇಲ್ಲ. ಇವನು ಅರಮನೆಯಿಂದ ಹೊರಗಡೆ ಕರ್ಕೊಂಡೋಗು. ಅಟ್ಯಾಕ್! ಸ್ವಲ್ಪ ಇಲ್ಲಿ ಹೋರಾಡಿ, ಸ್ವಲ್ಪ ರಾಜಕುಮಾರ ಮತ್ತೆ ರಾಜಕುಮಾರಿಯನ್ನು ಹುಡುಕಿ. ಅಲ್ರಪ್ಪ, ಇವರ ಎಲ್ಬು ಮುರಿಯೋಣ ಬನ್ನಿ. ಹಿಡಿರಿ.
ಬೇರೆ ಸೈನಿಕರು ಬರೋ ಮೊದಲು ಒಳಗೆ ಹೋಗೋಣ. ಇಷ್ಟು ದೊಡ್ಡ ಮಹಲಲ್ಲಿ ಎಲ್ಲಿ ಹುಡುಕುದು? ರಾಜ್ಕುಮಾರ, ರಾಜ್ಕುಮಾರ, ಎಲ್ಲಿದ್ದೀರಾ ನೀವು? ಸಿಕ್ಕಿದ್ರಾ? ಇಲ್ಲ. ನಿನ್ಗೆ? ಇಲ್ಲ. ಸಿಕ್ಕಿದ್ರಾ? ಇಲ್ಲ, ಮಹಲ್ ಬಹಳ ದೊಡ್ಡದಿದೆ. ಅರೆ, ಅರಮನೆಯಲ್ಲಿ ತಿರ್ಗಾಡೋದಲ್ಲ, ರಾಜ್ಕುಮಾರನ ಹುಡುಕ್ಬೇಕು. ಅರೆ, ಕತ್ತೆಗಳ ವಂಶದ ಹನಿ ಜೋರ್ದಾರು ಅದನ್ನೇ ಹೇಳೋದು, ಮಹಲು ದೊಡ್ಡದಾಗಿದೆ ಅಂತ, ಹುಡುಕೋದಕ್ಕೆ ಟೈಮ್ ಆಗತ್ತೆ ಅಂತ. ಹಿಡಿದ್ರಿ, ಕಳ್ಳ ಕಳ್ಳ. ಈಜಾಡಿ ಹೋಗಿ, ಈಜಾಡಿ. ಅಯ್ಯಮ್ಮ, ಕಲ್ಲಿನಾಗಿರೋ ನೀರು. ಅರೆ, ಇದು ಕಲ್ಲೇ, ನೀರಿನ ಡಿಸೈನ್ ಅಲ್ಲಿದೆ. ನೋಡ್ರಪ್ಪ, ಇವ್ರನ್ನ ನಾನ್ ನೋಡ್ಕೊಳ್ತೀನಿ, ನೀವು ಸೆರೆಮನೆ ಹುಡುಕಿ. ಅಲ್ಲಿದ್ದಾರೆ ರಾಜಕುಮಾರ ಮತ್ತೆ ರಾಜಕುಮಾರಿ. ಗಾಜಿನ ಗೋಡೆ. ಹೊರಗ್ ಬನ್ನಿ, ಮಹಲಿನ ಹೊರಗೆ ನಿಮ್ಮ ಸೈನಿಕರು ಕಾಯ್ತಾ ಇದ್ದಾರೆ. ವಜೀರ್, ನಾನ್ ಆಲೋಚನೆ ಮಾಡ್ತಾ ಇದ್ದೀನಿ, ಈ ಮಾಡಿ ಮೇಲೆ ಮತ್ತೊಂದ್ ಮಾಡಿ ಕಟ್ಟೋಣ ಅಂತ. ಯಾವ ರೀತಿ ಆಲೋಚನೆ ಅಲ್ಲ, ಕೆಟ್ಟ ಯೋಚನೆ. ಏನ್ ಹೇಳ್ತಾ ಇದೀಯಾ? ಒಳ್ಳೆ ಯೋಚನೆ ಹುಜೂರ್, ಆದ್ರೆ ನನ್ನ ಮೆದುಳಲ್ಲಿ ನಿಮ್ಮ ಯೋಚನೆ ಬಂದಿದೆ. ಯಾವ ರೀತಿ? ಮತ್ತೆ ಏನ್ ಮಾಡಲಿ ಹುಜೂರ್, ನಾನ್ ನಿಮ್ಮವನು, ನನ್ನ ತಲೆಯೂ ನಿಮ್ದೇ, ಅಂದ ಮೇಲೆ ಯೋಚನೆಯೂ ನಿಮ್ಮದೇ ತಾನೇ. ಸರಿಯಾದ ಮಾತು ಹೇಳು, ಏನ್ ವಿಚಾರ ಅಂತ? ಹುಜೂರ್, ನೀವು ಪರ್ವತದ ಮೇಲೆ ದೊಡ್ಡ ಮಹಲ್ ಕಟ್ಟಿ ನನಗೆ ಕೊಟ್ಟು ಬಿಡಿ. ಇಲ್ಲಿ ಸೂರು ಮಾತ್ರ ಇರ್ಲಿ, ನೀವು ತಿರುಗಾಡಿ ಓಡಿ. ಸರಿಯಾಗಿದೆ, ನಾವಿಲ್ಲಿ ಓಡಾಡ್ಬೋದಾಗಿದೆ, ನಡೆದಾಡ್ಬೋದಾಗಿದೆ. ಓಡ್ತಾ ಇದ್ದಾರೆ. ಇಲ್ಲ, ನಿಂತ್ಕೊಂಡಿದ್ದೀರಿ ಹುಜೂರ್. ಅಲ್ಲಿ ನೋಡು, ಓಡ್ತಾ ಇದ್ದಾರೆ. ಹಿಡ್ಕೋ ಸಿಪಾಯಿಗಳೇ. ಅಲ್ಲಿಗೆ ಹೋಗೋಣ. ರಾಜ್ಕುಮಾರಿಯರು ಓಡಿ ಹೋಗ್ತಾ ಇದ್ದಾರೆ. ಅರೆ, ಎಲ್ಲಿ ಹೋಗ್ತಾ ಇದ್ದೀಯಾ? ಶಾರ್ಟ್ ಕಟ್ ಇದೆ. ಕೆಳಗೆ ಬಗ್ಗು. ನೀನಂದು ನಂತರನೇ ಬಹಳ ಇಂಟೆಲಿಜೆಂಟ್ ಇದೀಯಾ. ಕತ್ತೆ ಇದ್ದೇನೆ, ಬೇಕು ಫಾಲ. ವಾವ್, ನನ್ನ ಡೈಲಾಗ್ ಕೂಡ ಹೇಳ್ತೀಯಾ?
ಸರ್ದಾರ್ ಸೇನಾಪತಿ. ವಜೀರ್, ನಾನು ಅರ್ಧ ಸೇನೆದ ಮೇಲೆ ದಾಳಿ ಮಾಡ್ತೀನಿ, ನೀನು ಉಳಿದ ಸೇನೆ ಮೇಲೆ ನೀನು ದಾಳಿ ಮಾಡ್ಬೇಕಾಗಿತ್ತು. ಹುಜೂರ್, ನನ್ನ ತಲೆಯಲ್ಲಿ ಒಂದು ಯೋಚನೆ ಬಂದಿದೆ. ಮತ್ತೆ ಯೋಚನೆ ನಿಮ್ಮದೇ, ಆದ್ರೆ ನನ್ನ ತಲೆಯಲ್ಲಿ ಬಂದಿದೆ. ನಿನ್ ತಲೆಯಲ್ಲಿ ಒಳ್ಳೆಯದು, ನನ್ನ ತಲೆನಲ್ಲೂ ಒಳಿತಾ ಇದೆ. ನನ್ನ ಎಲ್ಲ ಆಲೋಚನೆಗಳು ನಿನ್ನ ತಲೆಯಲ್ಲೂ ಬರುತ್ತೆ. ಮತ್ತೆ ಯಾಕೆ ನಾನು ನಿನ್ನ ತಲೆಯನ್ನ ಒಡೆದು ನಿನ್ನ ಮೆದುಳನ್ನ ನನ್ನ ತಲೆಯಲ್ಲಿ ಯಾಕೆ ಹಾಕ್ಬಾರ್ದು? ಏನ್ ಆಲೋಚನೆ, ಏನು ಪ್ರತಿಕ್ರಿಯೆ, ಏನು ಆಲೋಚನೆ? ಅರೆ ಸುಮ್ನಿರಿ ಎಲ್ರು. ನೀನು ಉಳ್ಕೊಂಬಿಟ್ಟೆ ವಜೀರ್, ಈಗ ದಾಳಿ ಮಾಡು. ಆಕ್ರಮಣ. ಅರೆ ಗೇಂಡ, ಹೊಡೆಸ್ಕೊಳ್ಳೋದಲ್ಲ, ಹೊಡಿಬೇಕು. ಗೊತ್ತಿದೆ, ನನ್ನ ಜನಗಳು ನನ್ನ ಜೊತೆ ಕೊಡ್ತಿಲ್ಲ. ನೀನ್ ನಿನ್ ಕೆಲಸ ಮಾಡು. 5 6 7 ಗೋ, 5 6 7 ಗೋ, and 1 and 2 and 1 2 3 4 5 6 7 ಗೋ, 1 2 3 4. ಅರೆ ಈ ನೃತ್ಯದ ಕಾರ್ಯಕ್ರಮ ಆಮೇಲೆ ಮಾಡು, ಈಗ ಹೊಡೆದಾಡು. ಎನಿ ಡೌಟ್? ಇತ್ತು. ಅಣ್ಣ, ಈ ಫೈಟ್ ನನಗೆ ಸೂಟ್ ಆಗ್ತಿಲ್ಲ. ದೊಡ್ಡಪ್ಪ, ನೀವೊಂದ್ ಕೆಲಸ ಮಾಡು, ನೀನ್ ಇವ್ರ ಜೊತೆ ಖೋಖೋ ಆಟ ಆಡು. ಅರೆ ಸಂಭಾಳಿಸ್ಕೊಂಡು ಆಂಟಿಕ್ ತೋಪದು ಮುರಿದು ಬೀಳ್ಬೋದು. ವಜೀರ್, ಏನ್ ನಿನ್ ವಿಚಾರ? ನಿನ್ನ ತಲೆಯಲ್ಲಿ ನನ್ನ ವಿಚಾರ ಬರ್ತಾ ಇದ್ಯಾ? ನನ್ನ ತಲೆಯಲ್ಲಿ ನನ್ನದೇ ಯೋಚನೆ ಬರ್ತಿದೆ. ಇಲ್ಲಿಂದ ಓಡೋದೇ ಈಗ ಒಳ್ಳೆಯದು. ನನ್ನ ಹೆಸರು ಹಕೀಮ್, ಜನರು ಹೇಳ್ತಾರೆ ತಾಲೀಮ್. ನೀನು ಓಡಿ ತೋರ್ಸು, ಓಡಿ ನೋಡೋಣ. ಈಗ ನೋಡಿ. ನಾವು ಗೆದ್ವಿ, ನಾವು ಗೆದ್ವಿ. ಇವತ್ತಿಂದ ಈ ಕೋಟೆ, ಈ ಅರಮನೆ ನಿಮ್ದು. ಕರ್ಕೊಂಡು ಹೋಗಿ ಈ ಸುಲ್ತಾನ ಮತ್ತೆ ಬಂದಿ ಖಾನೆಯಲ್ಲಿ ಹಾಕಿ. ನಿನ್ನ ತಲೆಯಲ್ಲಿ ನನ್ನ ಆಲೋಚನೆ ಏನು ಬರ್ತಾ ಇದೆಯಾ? ನನ್ನ ಬಗ್ಗೆ ಯೋಚನೆ ಬರ್ತಾ ಇದೆ. ನಿನಗಾಗಿ ನಾನಿಲ್ಲಿ ಸಿಕ್ಕಿಬಿದ್ನಲ್ಲ. ಏನ್ ಹೇಳ್ತಾ ಇದೀಯಾ, ಏನ್ ಹೇಳ್ತಾ ಇದೀಯಾ? ಅದೇ ನೀನ್ ಕೇಳಿದ್ದು. ಸುಮ್ನೆ ನಡಿ, ರಾಜನನ್ನ ಈಗ ಭಿಕ್ಷುಕ ಮಾಡ್ಬಿಡ್ತಾರೆ. ವಜೀರ್, ಧನ್ಯವಾದ. ನಿಮ್ಮೆಲ್ಲರಿಂದಾಗಿ ನಮ್ಗೆ ಸುಲ್ತಾನ್ನ ಅಪರಾಧದಿಂದ ಮುಕ್ತಿ ಸಿಕ್ತು. ಈಗ ಇಲ್ಲಿ ಆಳ್ವಿಕೆ ಮಾಡ್ತೀವಿ ನಾವು. ನೋಡಪ್ಪ ಮಾತಾಡು. ಯಾರು ಇಲ್ಲಿ ಡಮರು ಹೊಡಿತಾನೆ ಇಲ್ಲ, ಆದ್ರೆ ಇವಳು ಕುಣಿತಾ ಇದ್ದಾಳೆ. ಕಿವಿ ತೆರೆದು ಕೇಳೋ, ಇದು ನಮ್ಮ ರಾಜ್ಯ, ನಮ್ದು, ನಮ್ಮದು, ನಮ್ದು. ನಿಲ್ಲಿ, ಎಲ್ರೂ ಸೇರಿ ಬಾಳ್ಬೇಕು. ಕೇವಲ ನಿಮ್ದಲ್ಲ, ಎಲ್ಲಾ ಕಬಿಲೆಗೆ ಒಳ್ಳೇದಾಗ್ಬೇಕು. ನನ್ನ ಸಲಹೆ ಅಂದ್ರೆ ರಾಜ್ಕುಮಾರ ಮತ್ತೆ ರಾಜ್ಕುಮಾರಿ ಇಲ್ಲಿ ಸೇರಿ ಆಳ್ವಿಕೆ ಮಾಡ್ಬೇಕು. ನಮ್ದು ಸಹಮತಿ ಇದೆ, ಸಹಮತಿ ಇದೆ. ಒಪ್ಪಿಗೆ, ಒಪ್ಪಿಗೆ. ಸೇನಾಪತಿ ಮತ್ತೆ ಸರ್ದಾರ್, ನೀವು ಕೂಡ ಮಾತು ಕೊಡಿ. ಇವತ್ತಿಂದ ನೀವಿಬ್ರು ಜಗಳಾಡಲ್ಲ ಅಂತ. ಇಲ್ಲ ಇಲ್ಲ, ಹೇಳಿದ್ರು ಜಗಳ ಮಾಡಲ್ಲ ಅಂತ. ನೀವು ನಮ್ಗಾಗಿ ಇಷ್ಟೆಲ್ಲ ಮಾಡಿದ್ರಿ. ಹೇಳಿ, ನಿಮ್ಗೇನ್ ಬೇಕಿದೆ? ನಮ್ಮ ಗಾಡಿ, ಯಾಕಂದ್ರೆ ನಾವು ಮನೆಗೆ ಹೋಗೋಕೆ. ಅಣ್ಣ, ಈ ಕಾಲಿತಲ್ಲಿ ಮೊದಲ ಬಾರಿ ಬುದ್ಧಿಯಿಂದ ಮಾತಾಡಿದೆ. ನನ್ಗನ್ಸುತ್ತೆ ಈಗ ಹೊರಡುವ ಸಮಯ ಬಂತು. ಓಡ್ಸಿ ಕೋತಿಗಳನ್ನ, ಓಡ್ಸಿ. ಏನೋ ಮಂಗಾಂದ್ಯಾ? ಅರೆ ನಿಮ್ಗಲ್ಲ, ಆ ಕೋತಿಗಳಿಗೆ ಹೇಳಿದ್ದು. ನೀವು ಯಾವಾಗ್ಲಾದ್ರೂ ಈ ಕಡೆ ಬಂದ್ರೆ ನಮ್ಮ ಜೊತೆ ಕೆಲವು ಸಮಯ ಖಂಡಿತ ಕಳೀರಿ. ನಮ್ಗೆ ಬಹಳ ಖುಷಿ ಆಗುತ್ತೆ.
ಮುಂದಿನ ಬಾರಿ ನಾವು ರಜೆ ಮಜ್ಜೆ ತಗೊಳ್ಳಿಕ್ಕೆ ಹೋದಾಗ ಕಿಟ್ಕಿಟ್ನ ದೆಸೆಯಿಂದ ಎಲ್ಲಾದ್ರೂ ದಾರಿ ತಪ್ಪಿದ್ರೆ ಖಂಡಿತ ಬರ್ತೀವಿ. ಬಾಯ್ ಬಾಯ್.